ಚಿತ್ರ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ನಿಜವಾಗ್ಲೂ ಸಾಂಪ್ರದಾಯಿಕ ಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಕಥೆಯನ್ನು ಲೋ ನವೀನ ಅನ್ನುವಂಥ ಮೂವಿಯಿಂದ ನವೀನ್ ಸಜ್ಜು ಅವರು ಭಾಳ ಒಳ್ಳೆ ರೀತಿಯ ಅಭಿನಯವನ್ನು ಮಾಡಿ ಭಾಳ ಸರಳವಾಗಿ ಹಳ್ಳಿ ಕಥೆಯನ್ನು ಅರ್ಥ ಮಾಡುವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಇದೊಂದು ಒಳ್ಳೆಯ ಸಿನಿಮಾ, ಯಶಸ್ವಿಯಾಗಿ ಇದು ಮುನ್ನುಗ್ಲಿ ಅಂತೇಳಿ ಆಶಿಸ್ತೀನಿ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ ನಿಮಗೆ? ತಮಾಷೆ ಇದೆ, ಹಳ್ಳಿ ಸೊಗಡಿದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಎವ್ರಿಥಿಂಗ್ ಇಸ್ ಗುಡ್. ಮೆಸೇಜ್ ಏನಿತ್ತು? ಮೆಸೇಜ್ ಈಗಿನ ಜನ್ರೇಷನ್ ಹುಡುಗಿರ್ದು ಲವ್, ಬ್ರೇಕಪ್, ಈ ಲಿವಿಂಗ್ ಟುಗೆದರ್ ಎಲ್ಲ ಇದೆ. ಮತ್ತು ಈ ಮುಗ್ಧತೆ, ಆ ಹೀರೋ ಮುಗ್ಧತೆ, ಮತ್ತು ಹಳ್ಳಿಗಳಲ್ಲಿ ಹೆಂಗೆ ಹುಡುಗಾಟಗಳು ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈಗಿನ ಹಳ್ಳಿಯಿಂದ ಬಂದು ಜೀವನ ಹೆಂಗೆ ಕಟ್ಕೋತಾರೆ ಬೆಂಗಳೂರಿನಲ್ಲಿ ಕಷ್ಟ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಅದಾದಮೇಲೆ ಸೆಂಟಿಮೆಂಟ್ಸೂ ಮನೆಯಲ್ಲಿ ಅಪ್ಪ ಅಮ್ಮ ಮಗಳು ಮದುವೆ ಮಾಡೋದು ಒಂದು ಕಡೆ, ಮಗಳು ಅಪ್ಪ ಅಮ್ಮನ ಮಾತು ಕೇಳದೆ ಇರೋದು ಇನ್ನೊಂದು ಕಡೆ ಇವರು ಜೀವನ ಅನ್ನೋದು ಬರೀ ಲವ್ವೇ ಅಲ್ಲ, ಲವ್ ಆದ್ಮೇಲೂ ಜೀವನ ಇದೆ ಅನ್ನೋದನ್ನ ಲಾಸ್ಟಲ್ಲಿ ಕರೆಕ್ಟಾಗಿ ತೋರಿಸಿದ್ದಾರೆ. ಇಟ್ಸ್ ಎ ಎಂಟರ್ಟೈನಿಂಗ್ ಮೂವಿ, ಇಟ್ಸ್ ರಿಯಲಿ ನೈಸ್. ಎಲ್ಲರೂ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವ್ರು ಮೊದಲಿಂದಾನು ನಮ್ಗೆ ಗೊತ್ತು. ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ದಾರೆ, ಅವ್ರು ಮಾಡಿರೋ ಕ್ಯಾರೆಕ್ಟರ್ಗೆ ಖಂಡಿತ ಸೂಟ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ಎಂಟರ್ಟೈನಿಂಗ್. ಇಟ್ಸ್ ಅ ವಂಡರ್ಫುಲ್ ರೂರಲ್ ಕಾಮಿಡಿ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಗುಡ್ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ. ಕಾಮಿಡಿ ಎಕ್ಸಲೆಂಟ್, ಸೂಪರ್. ನಾವು ಇನ್ನೊಂದು 10 ಜನ ಅಲ್ಲ, ಎಲ್ಲರಿಗೂ ಹೇಳ್ಬೋದು ಸರ್. ಒಳ್ಳೆ ಸಿನಿಮಾ, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಹಿಂದಿನ ಹಳ್ಳಿ ಜೀವನ ಹೆಂಗೆ ಅನ್ನೋದನ್ನ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಮನಸ್ಸಿಗೆ ಬಿಡ್ತಾ ಸರ್ ಸಿನಿಮಾ? 100% ಮನಸ್ಸಿಗೆ ಹಿಡಿದಿದೆ ಸರ್. ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿ, ಸೂಪರ್ ಆಗಿ. ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಕಾಮಿಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಹಾಫ್ ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ಟೋರಿ ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಕಾಮಿಡಿ ಚೆನ್ನಾಗಿದೆ, ಮತ್ತು ಎಲ್ಲ ಹೊಸ ಪ್ರತಿಭೆಗಳು ಇನ್ನು ಹಿಂಗೆ ತುಂಬ ಬರ್ತಾ ಇರಬೇಕು. ಸಖತ್ತಾಗಿದೆ. ಏನು ಇಷ್ಟ ಆಯಿತು? ಒಳ್ಳೆ ಕಾಮಿಕಲ್ ಸೆಟೈರ್ ಇದು, ಹಳ್ಳಿ ಸೊಗಡು ಇದನ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ನಾವು ಅನ್ಕೊಂಡಿದ್ವಿ ಅವ್ರು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೋ ಇಲ್ಲೋ ಅಂತ ಹೇಳಿ, ಬಟ್ ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಡೋಂಥವ್ರು ಎಂದು ಚೆನ್ನಾಗಿ ಆಡ್ತಾರೆ, ಬಟ್ ಆ್ಯಕ್ಟಿಂಗ್ ವಂಡರ್ಫುಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಸೊ ನೈಸ್, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ತುಂಬ ಚೆನ್ನಾಗಿದೆ, ಸೀನರಿ ಚೆನ್ನಾಗಿದೆ, ಥೀಮ್ ಇದೆ, ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥದ್ದು. ಈಗಿನ ಕಾಲಕ್ಕೆ ತಕ್ಕಂಗಿದೆ. ಈಗಿನ ಕಾಲ ನವೀನ್ ಸೂಪರ್. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂತು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನನ್ನನ್ನು ಬಿಗ್ ಬಾಸ್ ನಂತರ ಬೆಳೆಸಿದ್ದು ಮಂಡ್ಯದವರು. ಪೇಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಅಲ್ಲಿ ನೋಡಿದ್ದೀನಿ ಕಲಾ, ಆ ಒಂದು ಸೊಗಡು, ಅಲ್ಲಿರುವಂಥ ಯುವಕರು. ತುಂಬ ವರ್ಷಗಳ ನಂತರ ಯಶ್ ಮಾಡಿರುವಂಥ ಕಿರಾತಕ ಸಿನಿಮಾ ನಂತರ ಮತ್ತೆ ಮೈಸೂರು ನಮ್ಮ ಅಂಬಿ ಅಂಕಲ್ನೆಲ್ಲ ವಾಪಸ್ಸನ್ನ ಮತ್ತೆ ಕುತೂಹಲ ತೋರುವಂಥ ಒಂದು ಸಿನಿಮಾ ಲೋ ನವೀನ. ಈ ಸಿನಿಮಾದಲ್ಲಿ ಬರವಣಿಗೆ ಆಗಲಿ, ಸಿನಿಮಾದ ಹಾಡುಗಳಾಗಲಿ, ಈ ಸಿನಿಮಾದಲ್ಲಿ ನವೀನ್ ಸಜ್ಜು ಜೀವ ಕೊಟ್ಟಿದ್ದಾರೆ. ವರ್ಷ ಏನೋ ಹೊಸ ಪರಿಚಯ ಆಗಿದ್ದಾರೆ. ಆಮೇಲೆ ವಾಷಿಂಗ್ಟನ್ DC ಅಂತ ಬೆನ್ ಅವರು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೇನು ಅನಿಸುತ್ತೆ ಅಂದರೆ, ಮಂಡ್ಯದ ಆ ಒಂದು ಹಳ್ಳಿ ಜನ ಸೊಗಡಿದೆಯಲ್ಲ, ತುಂಬ ಪವಿತ್ರವಾದದ್ದು. ಅವರು ಎಷ್ಟೋ ಜನ ಕೆಂಪು ಬಸ್ ಹಿಡ್ಕೊಂಡು ಬೆಂಗಳೂರು ಬಂದು ಅವ್ರ ಜಗತ್ತು, ಅವ್ರ ಕಷ್ಟ, ಅದರಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಪು, ಆಮೇಲೆ ಲವ್, ಇದೆಲ್ಲ ಮಿಕ್ಸ್ ಆಗಿರುವಂಥ ಒಂದು ಸುಂದರವಾದ ಸಿನಿಮಾ ಅಂತ ಹೇಳ್ಬೋದು. ನನ್ನ ಪ್ರಕಾರ ಲೋ ನವೀನ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಲವ್, ಫ್ರೆಂಡ್ಶಿಪ್ಪು, ಜಗತ್ತು, ಕಷ್ಟ ಸುಖ, ಕೊನೆಯಲ್ಲಿ ಎಲ್ರಿಗೂ ಒಂದು ಹುಡುಗಿ ಕಾಯ್ದಿದ್ದಾಳೆ, ಎಲ್ರಿಗೂ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋ ಸಿನಿಮಾ ಇಲ್ಲಿ ಕಾಣುತ್ತೆ. ಹಾಗಾಗಿ ಲೋ ನವೀನಾಗಿ ಒಳ್ಳೆದಾಗಲಿ. ಗಾಡ್ ಬ್ಲೆಸ್. ಹ್ಯಾಪಿ ಮಂಡ್ಯ.